ಪ್ರೀತಿಯ ಪಲ್ಲವಿ. ಆ್ಯಂಡ್ ಇವತ್ತು ನನ್ನ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ನಮ್ಮ ಚಿಕ್ಕಿ ಮನೆಯಿಂದ. ಸೊ ಇವತ್ತು ನನ್ನ ಚಿಕ್ಕಿ ಅವ್ರ ಮಗನಿಗೆ ಬಟ್ಟೆ ತಗೊಬರೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಇವತ್ತೆಲ್ಲ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮಂಜು ಚಿಕ್ಕಿ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಬಾಯ್ ಬಾಯ್. ಮಂಜು ಚಿಕ್ಕಿ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ನಾವು ಈ ಕಡೆ ಟ್ರಿಪ್ಪಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈ ಮುದ್ದು ಮಹಾರಾಯನಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಬಟ್ಟೆ ತರಕ್ಕೆ ಅವರಪ್ಪ ಅಲ್ಲಿ ಶಾಪ್ ಹತ್ರ ಹೋಗಿದ್ದಾರೆ. ನಾವು ಈಗ ಬಸ್ ಹತ್ಕೊಂಡು ಶಾಪಿಗೆ ಹೋಗಬೇಕು. ಸೊ ಹೋಗುವ ಬನ್ನಿ ಗೈಸ್. ಆ್ಯಂಡ್ ನಮ್ಮ ಚಿಕ್ಕಿ ಹೇಳ್ತಿದ್ರು ಅಲ್ಲಿ ಬಟ್ಟೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ನೋಡ್ಕೊಂಡು ಬರೋಣ. ಗೈಸ್ ಇದೇ ರೋಡ್ ಫುಲ್ಲಲ್ಲಿ ಬಟ್ಟೆ ಶಾಪ್ಸು ಮತ್ತು ಬೇರೆ ಬೇರೆ ಶಾಪ್ಸ್ ಎಲ್ಲ ಇದೆ. ಸೊ ಇವನ್ ಚಿಂಟಾರಿಗೆ ಬಟ್ಟೆ ಶಾಪ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ಹೌ ದ ಕಲೆಕ್ಷನ್ ಇಸ್. ನಮ್ದೆಲ್ಲ ನಿಮ್ದು ನೋಡಿ, ನೀವು ನೋಡೋದೇ ನಾವು ಮಾಡೋದು. ನಾನು ವ್ಲಾಗ್ ಮಾಡಕ್ಕೆ ಬಂದಿರೋದಪ್ಪ, ಆಶೆ ಮಾಡೋದು. ಅದೇ ಬೇಕಂತ ನಾನು ಇದು ಚೆನ್ನಾಗೈತೆ ಅಂದರೆ ಬೇಡ ಅಂತ ಚೆನ್ನಾಗಿ ಕಾಣಕ್ಕೆ ಒಂದು ತಗೋ. ಎಲ್ಲ ಕಲರ್ ದೊಡ್ಡ ಆಯ್ತದೆ ಚಿಕ್ಕ ಆಯ್ತದೆ ಹಾಕೊಂಡು ಯಾವುದು ಫಿಕ್ಸ್ ಆದೆ ಅಲ್ಲಿ ಕೆಳಗಡೆ. ಹಾಗೆ ನಮ್ಮ ಪಪ್ಪಂಗೂ ಕೂಡ ಟೀ ಶರ್ಟ್ಸ್ ಶಾಪಿಂಗ್ ಮಾಡಿದೆ. ಆ್ಯಂಡ್ ಪಪ್ಪಂಗೆ ಯಾವಾಗಲೂ ಪಾಕೆಟ್ ಥರ ಇರೋದು ಬೇಕು. ಸೊ ಅದಕ್ಕೆ ಆ ಥರದ್ದು ಹುಡುಕಿ ಶಾಪಿಂಗ್ ಮಾಡಿದೆ. ಹಾಗೆ ಚಿಕ್ಕಿಗೆ ಸ್ಯಾರಿ ನೋಡ್ತಿದ್ದಾರೆ ತಗೊಳಕ್ಕೆ. ಆ್ಯಂಡ್ ಈ ಸ್ಯಾರಿ ಇಷ್ಟ ಆಗಿದೆ ಅವರಿಗೆ, ಲೈಟ್ ಪಿಂಕಲ್ಲಿ. ನಾನು ಸ್ಟಾರ್ಟ್ ಆಗೈತೆ. ಕೌಂಟಿಂಗ್ ಬರಲ್ಲ. 1 2 3 ಕಲಿತಾ ಇದೀನಿ. ನಾನು ಎರಡೇ ಹೇಳಿದ್ದು. ಹೆಣ್ಮಕ್ಳಿಗೆ ಎಷ್ಟು ಒಡವೆ ಇದ್ರು ಸಾಲದು, ಇನ್ನೂ ಒಡವೆ ಪಕ್ಕೆ ಹೋಯ್ತಾರೆ. ಸೊ ಗೈಸ್ ನಮ್ಮ ಚಿಕ್ಕದು ನಮ್ಮ ಚಿಂಟುದು ಹಂಗೆ ನಮ್ಮ ಅಪ್ಪಂದು ಶಾಪಿಂಗ್ ಆಯಿತು. ನಮ್ಮ ಅಪ್ಪ ಏನು ನಾವು ಪ್ಲ್ಯಾನ್ ಮಾಡಿರಲಿಲ್ಲ, ಆದರೂ ಚೆನ್ನಾಗಿ ಕಮೆಂಟ್ ತೊಗೊಂಡಿದ್ದು. ಅದಕ್ಕೆ ಇವಾಗ ಚಿಕ್ಕಿಗೆ ಶಾಪಿಂಗ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಸೊ ಎಲ್ಲಿ ಸಿಗುತ್ತೋ ಅವ್ರಿಗೆ ಕುರ್ತಿ ಬೇಕಂತೆ, ಸ್ಯಾರಿ ತೊಗೊಂಡ್ರು. ಕುರ್ತಿ ಬೇಕಾಗಿರೋದು ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಂಡು. ನಮ್ಮ ಚಿಕ್ಕಿದು ಕ್ಯಾನ್ಸಲ್ ಆಯಿತು ಗೈಸ್. ಅದಕ್ಕೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸುಂಕದಕಟ್ಟೆಲೆ ಶಾಪಿಂಗ್ ಮಾಡ್ತಾರಂತೆ. ಸೊ ಅದಕ್ಕೆ ಈ ಏರಿಯಾದಲ್ಲಿ ಬೇಡ ಅನ್ನೋದು ನಮ್ಮ ಚಿಕ್ಕ ಕರ್ಕೊಂಡೋಗ್ತೀವಿ. ಸೂಪರ್ ಮಾತಾಡ್ತಿದ್ರೆ ನನಗೆ ತೋರಿಸ್ಬೇಡ ಅಂತಾರೆ. ಸೂಪರ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೋಡಿ ಗೈಸ್, ರೋಡ್ ಉದ್ದಕ್ಕೂ ಯಾವ್ಯಾವ ಅಂಗಡಿಗಳಿದೆ. ಸೊ ನಿಮಗೆ ಯಾವ ಅಂಗಡಿ ಬೇಕೋ ಆ ಅಂಗಡಿಗೆ ಹೋಗಿ ನೋಡಿಕೊಂಡು ಬಟ್ಟೆ ತಗೋಬೋದು. ಈ ಕಡೆನೋ ಅಂಗಡಿ, ಈ ಕಡೆನೋ ಅಂಗಡಿ. ಮನೆ ಕಿತ್ತಕೊಂಡು ಹೋಗ್ಬಿಟ್ರೆ. ಈ ಕಡೆನೂ ಇದೆ, ಇಲ್ಲೂ ಇದೆ. ಇದೆಲ್ಲ ಒಡವೆ ಅಂಗಡಿ. ಆ್ಯಂಡ್ ಇಲ್ಲೂ ಇದೆ. ಇದು ಯಾವ ಊರು ಸಿಕ್ಕಿ? ಟೀ ದಾಸಹಳ್ಳಿ ಸುತ್ತಮುತ್ತ. ಗೈಸ್ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ತಗೊಂಡಿದ್ದೆ. ಶಿಕ್ಕಿ ಬಂದು ಓರಿಯೋ, ಚಿಂಟುನು ಓರಿಯೋ ತಗೊಂಡಿದ್ದಾರೆ. ಇಷ್ಟು ಡೇಸ್ ಆದಮೇಲೆ, ಸಮ್ಮರ್ ಬಂದಾದ್ಮೇಲೆ ಹೌದಂತೆ. ನಾನು ಮಾಡ್ಕೊಂಡಿರೋ ಕಚ್ಬಿಡ್ತೀನಿ. ಅಲ್ಲಿ ನಾವು ಅಲ್ಲೇ ಇದ್ದು ನೋಡಿ ಮಾಡಿದ್ರೆ ಅದೊಂದು. ನಾನು ಏನಂತ ಹೇಳಿ ಕಳಿಸ್ಲಿ ಸೆಟ್ ಮಾಡೋದ? ಅವ್ರು ದೂರ ಬೈತೆ ಗೈಸ್, ಅದಕ್ಕೆ ವಿಡಿಯೋ ಎಡಿಟ್ ಮಾಡ್ಕೊಡು ಅಂತ ಹೇಳ್ತಾರೆ. ಸೊ ಗೈಸ್ ನಾವು ಈಗ ಮನೆ ತಕ್ಕೆ ಬಂದಿದ್ದೀವಿ. ನಮ್ಗಿಂತ ಮುಂಚೆ ನಮ್ಮ ಚಿಕ್ಕ ಮತ್ತೆ ಚಿಂಟು ಆಲ್ರೆಡಿ ಬಂದಿದ್ದಾರೆ.
ಅಲ್ಲಿ ಆಡಿಯೋ ಆಡ್ತಿದ್ದಾರೆ. ಸೊ ನಾವು ಈಗ ಮನೆಗೆ ಹೋಗ್ತೀವಿ. ಒಂದಂತಿ ಬೆಳಿಗ್ಗೆ ಓದೋರು ಏನ್ ಬಂದಿರೋದು, ಬೆಳಿಗ್ಗೆ ಹೋಗಿರೋದು. ನಾವ್ ಏನನ್ನ ಹೇಳ್ತೀವಿ, ಯಾಕೆ 3 ಗಂಟೆಗೆ ಇವ್ರು ಬಿಡ್ಲಿಲ್ಲ. ಅಜ್ಜಿ ಹೋಗೋದಲ್ಲೇ ಇದ್ದೆ, ನಾಳೆ ಹೋಗಿ ಅಂದ್ರು. ನಿಮಗೇನ್ ಬಂದಿರೋದು? ಉಳ್ಕೊಳ ಮನ್ಸಾಗೋಗೈತೆ. ಚಿಕ್ಕಿ ಬಟ್ಟೆ ಅಂಗಡಿ ತೋರಿಸ್ತೀನಿ, ಬಾಂದಿದ ತಕ್ಷಣ ಉಳ್ಕೊಳ ಮನ್ಸಾಗೋಗೈತೆ. ಡೈಲಾಗ್ ಲಾಸ್ಟ್ಗೆ ಏನ್ ನೋಡೋದು ಗೊತ್ತಾ? ಏನ್ ನೋಡೋದು ಹೇಳ? ಹೇಳ್ರಪ್ಪ ಹೇಳ್ರ ಏನ್ ನೋಡುದು ಹೇಳ, ಒಂದು ಗೆಸ್ ಮಾಡುವ. ಇವ್ರೆಲ್ಲ ಬೇಡ 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 ಅಂತವೆ. ಸುಮ್ನೆ ಹೋದ್ರೆ ಬಸ್ ಸಿಗಲ್ಲ. ಇಲ್ಲ ನಾನು ಹೋಗ್ಬೇಕು ಅಂತಾನೆ ನಾನು ಹೋಗಿದ್ದಿದ್ರೆ ಹೊರಟೋಯ್ತಿದ್ದೆ. ಇವರೇ ಎದ್ಕೊಂಡಿಲ್ಲ. ಅದೇ ಹೋಗ್ಬಾರ್ದು ನಮ್ಮ ಅಜ್ಜಿ ಹೇಳ್ತಾರೆ. ಅದಕ್ಕೆ ಈ ಸತಿ ಆಚಿಕೆ ಕರ್ಕೊಂಡು ಯಾವಾಗ ನಿಜದಲ್ಲಿ ತಿರುಗ್ತೀವಿ. ಸರಿ ಹೋಗ್ಲಿ, ಅಟ್ಲೀಸ್ಟ್ ನೆನ್ನೆ ನಮ್ ಚಿಕ್ಕಿ ತಿರ್ಗಿಸ್ಕೊಂಡ್ ಬಂದೈತಲ್ಲ, ಇವತ್ ನಮ್ ಚಿಕ್ಕಿ ನನ್ ಒಂದ್ ಮಾತು ತಿರ್ಗಿಸ್ಕೊಂಡ್ ಬರ್ಬೇಕು. ಫೋನ್ ಏನಾಗಿತ್ತಮ್ಮ? ಏನ್ ಕಮ್ಮ ನನ್ ಫೋನ್ 10,000 ಖರ್ಚು ಮಾಡಿ ಫೋನ್ ತಗೊಂಡಿರೋದು. ಡಿಸ್ಟರ್ಬ್ ಮಾಡೋದು. ಅಲ್ಲಿಂದ ಬಂದಿದ್ಯಾ ನಮ್ಮನ್ನ ನೋಡಕ್ ಇವಳು ಅವಳೆ ನನ್ ತಂಗಿ.